ನಮ್ಮ ಹಿರೇಮಗಳೂರು ಕಣ್ಣನ್ ನಮ್ಮ ಹರಟೆಯಲ್ಲಿ ಮಧ್ಯೆ ಕೂತ್ಕತ್ತಾರೆ. ಹಿರೇಮಗಳೂರಿನ ಬಹಳ ಅದ್ಭುತ. ಒಂದು ಚುಟ್ಕ ಬರೆದಿದ್ದಾರೆ. ಏನು, ಅವರೊಮ್ಮೆ ಪ್ಲೇನಲ್ಲಿ ಅಮೇರಿಕಕ್ಕೆ ಹೋಗಿದ್ರು. ಅವಾಗ ಬರೆದ್ರಂತವ್ರು, ಯಾರನ್ನೂ ಮುಟ್ಟಿಸಿಕೊಳ್ಳದ ಭಟ್ಟರು ವಿಮಾನದ ಗಗನಸಖಿಯನ್ನು ಮುಟ್ಟಿಬಿಟ್ಟರು. ಯಾರನ್ನೂ ಮುಟ್ಟಿಸಿಕೊಳ್ಳದ ಭಟ್ಟರು ವಿಮಾನದ ಗಗನಸಖಿಯನ್ನು ಮುಟ್ಟಿಬಿಟ್ಟರು. ತಪ್ಪಲ್ಲವೇ ಭಟ್ಟರೆ ಎಂದದ್ದಕ್ಕೆ ಅಂತರಿಕ್ಷದಲ್ಲಿ ಅವಳು ದೇವತೆಗೆ ಸಮಾನ ಎಂದು ಬಿಟ್ಟರು. ಹೌದಾ? ಹಾಗೆ ಯಾರ ಕೈಯಲ್ಲೂ ನೀರು ಕುಡಿಯದ ಭಟ್ಟರು, ಯಾರ ಕೈಯಲ್ಲೂ ನೀರು ಕುಡಿಯದ ಭಟ್ಟರು ವಿಮಾನದಲ್ಲಿ ಪೆಪ್ಸಿ ಕೋಲಾ ಕುಡಿದು ಬಿಟ್ಟರು. ನೀರನ್ನೂ ಮುಟ್ಟದ ಭಟ್ಟರು ವಿಮಾನದಲ್ಲಿ ಪೆಪ್ಸಿ ಕೋಲಾ ಕುಡಿದು ಬಿಟ್ಟರು. ತಪ್ಪಲ್ಲವೇ ಭಟ್ಟರೆ ಎಂದದ್ದಕ್ಕೆ ಭೂಸ್ಪರ್ಶವಾಗದ ಜಲಕ್ಕೆ ದೋಷವಿಲ್ಲ ಎಂದು ಬಿಟ್ಟರು. ಹಾಸ್ಯಕ್ಕೆ ಇಂಥದೇ ಪರಿಮಿತಿ ಅನ್ನೋದಿಲ್ಲ. ನೆಮ್ಮದಿ ಜೀವನ ಮಾಡ್ತಿದ್ವಿ ನಾವು ಅಂದರೆ, ನೆಮ್ಮದಿಯಾಗಿದೆ ಜೀವನ, ಇನ್ನೇನ ಮದುವೆ ಮಾಡ್ಕೊಂಬಿಡಪ್ಪ. ನೆಮ್ಮದಿ ಸಿಕ್ಕ ಕೂಡಲೇ ಹೆಂಡತಿಗಾಗಿ ಹುಡುಕಾಟ, ಹೆಂಡತಿ ಸಿಕ್ಕ ಕೂಡಲೇ ನೆಮ್ಮದಿಗಾಗಿ ಹುಡುಕಾಟ. ಹೌದಾ? ಹೆಂಡತಿ ಸಿಕ್ಕ ತಕ್ಷಣ ನೆಮ್ಮದಿ ಹುಡುಕ್ತದೆ. ನೆಮ್ಮದಿ ಇದೆ ಅಂತ ನಾವು ಮದುವೆ ಮಾಡ್ಕೊತೀವಿ, ಆಮೇಲೆ ನೆಮ್ಮದಿನೇ ಕಷ್ಟ ಕಳ್ಕೊಂಡ್ಬಿಡ್ತೀವಿ ಅಂತ. ಗಂಡ ಹೆಂಡತಿ ಇಬ್ಬರು ಮಲಗಿದ್ರು. ಇದ್ದಕ್ಕಿದ್ದಾಗ ಹೆಂಡ್ತಿ, ರೀ ಈ ಕಡೆ ತಿರುಗ್ರಿ ನನಗೆ ಭಯ ಆಗ್ತಿದೆ ಅಂದ್ಲು. ಪಾಪ ಅವನು ಆ ಕಡೆ ತಿರುಗಿ ಮಲಗಿದ್ದ. ಗಂಡ ಹೆಂಡ್ತಿ ಒಂದೇ ನಾಣ್ಯದ ಎರಡು ಮುಖಗಳು ಸ್ನೇಹಿತರೆ. ಅದಕ್ಕೆ ಒಬ್ಬರು ಮುಖ ಒಬ್ಬರು ನೋಡಲ್ಲ, ಇಬ್ಬರು ಬೆನ್ನು ಮಾಡಿ ಮಲಗಲ್ಲ. ಇವಳು ಹೇಳಿಲ್ಲಂತೆ, ರೀ ಸ್ವಲ್ಪ ಈ ಕಡೆ ತಿರುಗ್ರಿ, ಯಾಕೆ ನನಗೆ ಭಯ ಆಗ್ತಿದೆ ಅಂದರೆ ನಾನು ಭಯ ಪಡಲಿ ಅಂತಾನಾ? ಅರ್ಥ ಆಯ್ತಲ್ಲ? ಅಯ್ಯೋ ತಿರುಗ್ರಿ, ಪಾಪ ಕಣ್ಣು ಮುಚ್ಕೊಂಡೇ ಈ ಕಡೆ ತಿರುಗಿದ. ಏನು ಹೇಳ್ರಿ, ಅದೇನೇ ಮದುವೆ ಮಾಡಿಸಿದ್ರಲ್ಲ ಭಟ್ರು, ತೀರ್ಕೊಂಡ್ರಂತೆ. ಎಲ್ಲೋಗುತ್ತೆ ಪಾಪ, ಮಾಡಿದ ಪಾಪ, ಸತ್ರ ಒಳ್ಳೆದಾಗಿ. ಒಂದೊಂದೇ ಲೈನಲ್ಲಿ ಸ್ನೇಹಿತರೆ ನಮ್ಮ ದಾಂಪತ್ಯದ ಕಹಿಗಳನ್ನು, ಸಿಹಿಗಳನ್ನು ಹಾಸ್ಯ ತೆರೆದಿಟ್ಟಂತೆ ಬೇರೆಯವ್ರು ತೆರೆದಿಡಕ್ಕೆ ಸಾಧ್ಯಗಳು, ಕೋಪಿಸ್ಕೊಳ್ತಾರೆ. ಅದರಲ್ಲಿ ನನಗೆ ಸಂತೋಷ ಆಗಿದ್ದೇನು ಅಂದರೆ, ಅತ್ಯಂತ ಆರೋಗ್ಯಶಾಲಿಗಳು ನಮ್ಮ ತಾಯಿಯಂದರು, ಅಕ್ಕ ತಂಗಿಯರು, ಹೆಣ್ಮಕ್ಳೇ. ಗಂಡಸರಿಗೆ ಆಯುಸ್ಸು ಕಡಿಮೆ ಆಗ್ತಾ ಇದೆ. ಇದು ನಾನು ಕಂಡುಕೊಂಡು ಸತ್ಯ. ಯಾಕೆ ಹೇಳಿ, ನಾನು ಯಾರ ಮನೆಗೆ ಹೋಗಿ ನೋಡಲಿ ಗಂಡನ ಫೋಟೋಕ್ಕೆ ಹಾರ ಇರ್ತದೆ. ಅಯ್ಯೋ ಯಜಮಾನ್ರು ಹೋದ್ರು, ಅಯ್ಯೋ 8 ವರ್ಷ ಆಯ್ತು ಮಕ್ಕಳೆಲ್ಲ ಎಷ್ಟು ನಾನೇ ಬೆಳೆಸಿದ್ದೀನಿ, ಯಾವಾಗಲೂ ಹೋಗುತ್ತೆ. ಯಾಕಂದರೆ ಚಿಂತೆಗಳೆಲ್ಲ ಹಚ್ಕೊಂಡು ಸಹಾಯದ ನಾವೇ. ಹೆಣ್ಮಕ್ಳು ಹಾಯ ಇನ್ನೊಬ್ಬರ ಜೊತೆ ಮಾತಾಡ್ತಾ ಎಷ್ಟು ಚೆನ್ನಾಗಿರ್ತಾರೆ. ಈಗ ನನಗೆ ಯಾರೋ ಇಬ್ಬರಲ್ಲಿ ಬಂದು ಮಾತಾಡ್ಸಿದ್ರು, ಎಷ್ಟು ಸಂತೋಷ ಆಯಿತು ಅಂದರೆ ನಂಗೆ ಭಾಳ ದೊಡ್ಡ ಇವತ್ತು ಜ್ಞಾನಪೀಠ ಪ್ರಶಸ್ತಿ ಸಿಕ್ಕಂಗಾಯ್ತು. ಅವರಿಗೆ ಪ್ಯಾರಾಲೈಸಿಸ್ ಅಟ್ಯಾಕ್ ಆಗಿತ್ತಂತೆ. ನನ್ನ ಕ್ಯಾಸೆಟ್ ನೋಡಿ 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 ಅವ್ರಿಗೆ ಪ್ಯಾರಾಲೈಸಿಸ್ ಕಡಿಮೆ ಆಯ್ತಂತೆ. ತಾಯಿ ಕೃಷ್ಣನ ಸನ್ನಿಧಿಯಲ್ಲಿ ಎಂಥ ಸತ್ಯ ಹೇಳಿದಿರಿ. ಆ ಭಗವಂತ ನನಗಂಥ ಶಕ್ತಿ ಕೊಟ್ಟಿದ್ದಂತ ನನಗೆ ಇವತ್ತು ತಿಳಿದು ಭಾಳ ಸಂತೋಷ ಆಯಿತು. ದಯವಿಟ್ಟು ನಗುವಿಗೆ ಆ ಶಕ್ತಿ ಇದೆ ಅಂತ ತಿಳ್ಕೊಳ್ಳಿ. ನನ್ನ ಹತ್ರ ಆ ಶಕ್ತಿ ಇಲ್ಲ. ದಯವಿಟ್ಟು ನಗ್ರಿ. ಗಂಡಸರಿಗೆ ಹಾರ್ಟು, BP, ಶುಗರು ಎಲ್ಲ. ವಾಕಿಂಗ್ ಮಾಡೋದು ನೋಡಿ, ಹೆಣ್ಮಕ್ಳು ಮಾಡಲ್ಲ. ಮಾಡಿದರೆ ಗುಂಪು ಗುಂಪಾಗಿ ಹೋಗ್ತಾರೆ. ಇದು ಒಂಟಿ ಗೋಬೆ ಹಿಂಗೆ. ಅದಕ್ಕೆ ರಾಮಾಯಣಂ ದರ್ಶನದಲ್ಲಿ ಕುವೆಂಪುರು ಬರೀತಾರೆ, ಬಂದರ್ ಬಾಲೆಯರ್ ಗಿಳಿಹಿಂಡ ನಣಕಿ ಪೋಲ್, ಬಂದರ್ ಬಾಲೆಯರ್ ಗಿಳಿವಿಂಡ ನಣಕಿ ಪೋಲ್. ಹೆಣ್ಮಕ್ಳು ಬಂದರೆ ಗಿಳಿಹಿಂಡು ಬಂದಾಗ ಬರ್ತಾರಂತೆ, ಗುಂಪು ಗುಂಪಾಗಿ ಬರ್ತಾರೆ. ಅವರು ಒಂಟಿ ಇಲ್ಲ. ಅದೇ ಗಂಡಸು ನಿಂತನ್ ಒಂಟಿ ಗೂಬೆಯೋಳ್, ಒಬ್ಬರೇ ಇರ್ತೀವಿ ನೋಡಿ. ಹೆಣ್ಮಕ್ಳು 2 ಚೇರ್ನಲ್ಲಿ 3 ಜನ ಅಡ್ಜಸ್ಟ್ ಮಾಡ್ಕೊತಾರೆ. ಅಯ್ಯೋ ಬನ್ನಿ ಪಾರ್ವತಮ್ಮ, ಬನ್ನಿ ಬನ್ನಿ ಈ ಕಡೆ ಬನ್ನಿ, ಅಯ್ಯೋ ರುಕ್ಮಿಣಿ ಈ ಕಡೆ ಬರೇ ಏನು ಹೊತ್ಕೊಂಡು ಹೋಗ್ತೀವ ಇದನ್ನ, ಬನ್ನಿ ಬನ್ನಿ ಕರೀದ ಹತ್ತತ್ರ ಕರ್ಕತ್ತಾರೆ. ಇವು ಗಂಡಸಿಲ್ಲ, 2 ಚೇರಿಗೆ ಒಬ್ಬನೇ ಕೂತು 3ನೇದಕ್ಕೆ ಕೈ ಹಾಕಿರ್ತಾನೆ. ಯಾರೂ ಬರಬಾರ್ದು, ಯಾರೂ ಬರಬಾರ್ದು. ಇವನು ಪಕ್ಕ ಒಬ್ಬನೇ, ಯಾರನ್ನು ಮಾತಾಡ್ಸಲ್ಲ, ಅವನು ಮಾತಾಡಿಸ್ಲಿ ಅಂತ. ಇವನು ಏನೇ ನೋಡಲಿ ಸಂತೋಷ ಪಡೋದು ಹೆಣ್ಮಕ್ಳೇ. ಅದಕ್ಕೆ ಅವ್ರು 100 ವರ್ಷ ಬಾಳ್ತಾರೆ. 4 ಹಡ್ದಿರ್ತಾಳೆ ರೀ. ಅವ್ರು ಮದುವೆ ಮಾಡಿರ್ತಾರೆ. ಸೊಸೆ ಅಂದ್ರೆ ಒಳಿ ಅಂದ್ರೆ ಬಂದಿರ್ತಾರೆ. ಒಂದು ಎಳೆಯ ಮಗುನ ಕೈಯಲ್ಲಿ ಕೊಡಿ, ಅಯ್ಯೋ ನನ್ನ ಬಂಗಾರ ಎಲ್ಲಿದ್ಯೋ, ಅಯ್ಯೋ ಚಂದ್ರಮ್ಮ ನನ್ನ ಮದುವೆ ಆಗ್ತೀಯನೋ, ಲೊಚಲಚ ಮುದ್ದಿಡ್ತಾಳೆ, ಮುದಿಸ್ತಾಳೆ, ತೂರ್ತಾಳೆ. ಅಳೋ ಮಗು ನಗೋದಕ್ಕೆ ಶುರು ಮಾಡುತ್ತೆ. ಅದೇ ಒಂದು ಎಳೆಯ ಮಗುನ ಗಂಡಸಿನ ಕೈಯಲ್ಲಿ ಕೊಡಿ, ಏಯ್ ಚೊಪ್ ಏಯ್ ಆ ಎಳೆಯ ಮಗು ನಾ ಮಿಲ್ಟ್ರಿ ಅವ್ರ ಥರ ಗದರಿಸ್ತಾನೆ. ಅದ್ರ ಮೇಲೇ ಗೊತ್ತಾಗ್ಬಿಡ್ತೀವಿ ಅವನಿಗೆ ಮಗುನ ಆಡ್ಸಕ್ಕೆ ಬರಲ್ಲ ಅಂತ. ಒಳ್ಳೆ ರಸ್ತೆ, ಎಲ್ಲಿಂದ ಹೈದ್ರಾಬಾದ್ ಟು ಮಂಗಳೂರು. ಅದೇ ಹೆಣ್ಮಕ್ಳು ಬಂದ್ಬಿಡ್ಲಿ, ಮಾ ಏನು ರಸ್ತೆ ಮಾಡಿದಾರೆ ಅಮ್ಮ ಸೆಂಟ್ರಲ್ ಗೌರ್ಮೆಂಟ್ನವರು, ಬಾ ತುಂಬ ಚೆನ್ನಾಗಿದೆ, ತುಪ್ಪ ಹಾಕಿ ತುಪ್ಪ ಬಳ್ಕೋಬೇಕಲ್ವ, ಅಷ್ಟು ಚೆನ್ನಾಗಿದೆ ರಸ್ತೆ. ಬಂದಿದ್ದು ಗೊತ್ತೇ ಆಗಲಿಲ್ಲ ಉಡುಪಿಗೆ ಅಂತಾರೆ. ಅದೇ ಗಂಡಸಿನ ಕೇಳಿ ಎಷ್ಟು ಹೊಡೆದಿದ್ದಾರೋ ಬಡ್ಡಿ ಮಕ್ಕಳು. ಸಂತೋಷ ಪಡೋದು ಇಲ್ವೇ ಇಲ್ಲ. ಎಷ್ಟು ಹೊಡೆದಿದ್ದಾರೋ ಬಡ್ಡಿ ಮಕ್ಕಳು. ಜೋಗ ಜಲಪಾತಕ್ಕೆ ಹೋಗ್ತವೆ ಗಂಡನ ಕರ್ಕೊಂಡು, ಅಯ್ಯೋ ಮುಸುಂಡಿ ಬಂದಿರಿ ಹೋಗೋಣ ಜೋಗ ಜಲಪಾತ ನೋಡಿ,
ಮೇಲಿಂದ ನೀರು ಬೀಳೋದು ನೋಡಿ ಎಷ್ಟು ಆನಂದ ಹೆಂಗಸರಿಗೆ. ಅಮ್ಮ ನೋಡಿದ್ರ ಶಿವನ್ ತಲೆ ಮೇಲಿಂದನೇ ನೀರು ಬೀಳೋ ಹಾಗಿದೆ ಅಲ್ಲ, ಬಾ ಏನು ಚೆನ್ನಾಗಿದೆ. ಮಳೆ ಬಂದರೆ ಎಲ್ಲ ಇಷ್ಟೇ, ಮೇಲಿಂದ ನೀರು ಬಿದ್ದರೆ ಇಷ್ಟೇ. ಅದ್ರ ಕಡೆ ಬೆನ್ನು ಮಾಡಿ ನಿಲ್ತಾನೆ ಇವನು, ಆಸಕ್ತಿ ಇಲ್ಲ. ಅದಕ್ಕೆ ಪ್ಯಾರಾಲಿಸಿಸ್ ಅಟ್ಯಾಕ್ ಆಗೋದು ನೋಡಿ ನೀವು, ಹೆಣ್ಮಕ್ಳಿಗೆ ಭಾಳ ಕಡಿಮೆ. ಅದೇನಿದ್ರು ಗಂಡಸರು ಸತ್ತೆ ಟಿಂಗ್ ಅಂತ, ಯಾಕಂದರೆ ಮಾತಾಡಲ್ಲ. ಪ್ಯಾರಾಲಿಸಿಸ್ ಅಟ್ಯಾಕ್ ಆಗೋದೇ ಕಣ್ಣು, ಬಾಯಿ, ಕೈ, ಇವು ಮೂರು ಹೆಣ್ಮಕ್ಳಿಗೆ ಆ್ಯಕ್ಟಿವ್ ಇರುತ್ತೆ. ಹೀಗಾಗಿ ಅವ್ರಿಗೆ ಹೊಡೆಯಲ್ಲ. ಈಗ ನೋಡಿ, ಇಲ್ಲಿ ಯಾರೋ ಒಬ್ರು ಲೇಟಾಗಿ ಅಲ್ಲಿ ಬಂದರು ಅಂತ ತಿಳ್ಕೊಳ್ಳಿ, ಅದೇ ಗಂಡಸು ನೋಡಿ ಈಗ ಬಂದ ಇಷ್ಟೇ ಇವೊಂದು ರಿಯಾಕ್ಷನ್. ಅದೇ ಇವಳು ಆಗಲ್ಲ, ನೋಡು ಈಗ ಬಂದು ಈಗ ಬರ್ತಾಳೆ, ನಾವು 3 ಗಂಟೆಗೆ ಬಂದು ಕೂತಿದ್ದೀವಿ, ನಮಗೆ ಚೇರಿಲ್ಲ, ಈಗ ಬರ್ತಾಳೆ ನೋಡಿ. ಪ್ಯಾರಾಲಿಸಿಸ್ ಹೊಡೆಯೋದೇ ಕೈಗೆ. ಇಷ್ಟು ಆ್ಯಕ್ಟಿವ್ ಇರೋ ಕೈ ಹೊಡೆಯೋಕ್ಕೆ ಸಾಧ್ಯನಾ ಅದು? ಇವಳು ಪಕ್ಕ, ಅಯ್ಯೋ ರುಕ್ಮಿಣಿ ಹಾಗೆ ಮಾಡಬೇಡಿ, ಕೈ ಮಾಡಬೇಡಿ, ಅವಳಿಗೆ ಗೊತ್ತಾಯ್ತು, ಗೊತ್ತಾ ನೋಡು, ಕೈ ಮಾಡಿದ್ದು ನೋಡ್ತಿದ್ದಾಳೆ ಅವಳು, ಕೈ ಮಾಡಬೇಡ. ಮತ್ತೊಬ್ಬಳು ಬರ್ತಾಳೆ, ಕೈ ಮಾಡೋ ಹಾಗಿಲ್ಲ, ಕಣ್ಣು ನೋಡಿ, ಕಣ್ಣು ಬಾಯಿ. ಅದು ಪ್ಯಾರಾಲೈಸಿಸು ಮನೆ ಬಾಗಿಲಿಗೆ ಬರ್ತದೆ, ಯಾರಿಗೆ ಹೊಡಿಲಿ ಅಂತ. ಆಂಟಿ ನೋಡುತ್ತದೆ, ಕಣ್ಣು ಕೈ ಬಾಯಿ ಯಾವಾಗಲೂ ತಿರುತ್ತಿರ್ತಾಳೆ. ಅಯ್ಯೋ ಆಂಟಿ ಫ್ರೀ ಇಲ್ಲ ಕಣೋ, ಅಂಕಲ್ ಫ್ರೀಯಾಗಿ ಕೂತಿದ್ದಾರೆ, ಹೊಡಿ ಅವನಿಗೆ. ಇವನು ಮಾತಿಲ್ಲ, ಕತೆ ಇಲ್ಲ, ಸ್ನೇಹಿತರಿಲ್ಲ, ಹವ್ಯಾಸ ಇಲ್ಲ.